ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈನ ಸಮುದಾಯದ ವಿರುದ್ಧ ಪದೇ ಪದೇ ಈ ಗಿರೀಶ್ ಮಟ್ಟಣ್ಣನವರ ಹೇಳಿಕೆಯನ್ನು ನೀಡ್ತಾ ಇದ್ರಲ್ಲ, ಇದರ ವಿರುದ್ಧವಾಗಿ ಇದೀಗ ದೂರು ದಾಖಲಾಗಿದೆ. ಧಾರವಾಡದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಅಂಡ್ ಟೀಮ್ ವಿರುದ್ಧ ದೂರು ದಾಖಲಾಗಿದೆ. ಕುಡ್ಲ ರ್ಯಾಂಪೇಜ್ ಎಂಬಂತಹ ಯೂಟ್ಯೂಬ್ ಚಾನೆಲ್ ಮೇಲೂ ಕೂಡ ದೂರು ದಾಖಲಾಗಿದೆ. ಜೈನ ಸಮುದಾಯದ ಮುಖಂಡ ಮಂಜುನಾಥ್ರಿಂದ ದೂರು ದಾಖಲು ಮಾಡಲಾಗಿದೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಕಂಪ್ಲೇಂಟ್ ಲಾಂಚ್ ಮಾಡಲಾಗಿದೆ. ಜೈನರು ಕ್ರೂರಿಗಳು, ಮತಾಂಧರಿಗಳು ಅಂತ ಹೇಳಿದ್ರು ಈ ಗಿರೀಶ್ ಮಟ್ಟಣ್ಣನವರ್. ಧರ್ಮಗಳ ನಡುವೆ ದ್ವೇಷ ಬಿತ್ತುತ್ತಿದ್ದಾರೆಂದು ಮಂಜುನಾಥ್ ಆರೋಪವನ್ನ ಮಾಡಿದ್ದಾರೆ. ಅವರ ಹೇಳಿಕೆಗಳಿಗೆ ಕ್ಷಮೆ ಇಲ್ಲ, ತಕ್ಷಣವೇ ಅವರನ್ನು ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಪದೇ ಪದೇ ಜೈನ ಸಮುದಾಯವನ್ನ, ಬಹಳ ಶಾಂತಿಯುತವಾಗಿರುವಂತಹ, ಬಹಳ ಸೌಮ್ಯವಾಗಿರುವಂತಹ ಜೈನ ಸಮುದಾಯವನ್ನ ಪದೇ ಅಲ್ಲಗಳಿತಾ ಇದ್ರು. ಇವರು ಬಹಳ ಕ್ರೂರಿಗಳು, ಮತಾಂಧರು, ಇವರು ಏನೋ ರೌಡಿಗಳು, ಹಂಗೆ ಹಿಂಗೆ ಅಂತ ಹೇಳಿ ಕತೆ ಹೇಳ್ತಾ ಇದ್ರಲ್ಲ, ಇದರ ವಿರುದ್ಧವಾಗಿ ಇದೀಗ ದೂರು ದಾಖಲಾಗಿದೆ. ಯಾವುದೇ ಕಾರಣಕ್ಕೂ ನಾವು ಕ್ಷಮೆಯನ್ನ ಕೇಳಲ್ಲ, ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಆಕ್ಷೇಪವನ್ನು ಕೂಡ ನಾವು ಮಾಡಲ್ಲ, ಅದನ್ನು ಸ್ವೀಕರಿಸೋದು ಇಲ್ಲ, ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಧಾರವಾಡದಲ್ಲಿ ಇದೀಗ ಗಿರೀಶ್ ಮಟ್ಟಣ್ಣನವರ ಆ್ಯಂಡ್ ಟೀಮ್ ವಿರುದ್ಧ ದೂರು ದಾಖಲಾಗಿದೆ. ಕೇಸ್ ಮಾಡಲಾಗಿದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಲಾಗಿದೆ. ನೋಡಿ, ಇವರು ಕಾವಂದರ ವಿರುದ್ಧವಾಗಿ, ಧರ್ಮಸ್ಥಳದ ಕಾವಂದರು ಅಂದ್ರೆ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧವಾಗಿ ಮಾತಾಡುವ ಸಲುವಾಗಿ, ಅವರನ್ನೇನು ಅಳ್ಳಗಳಿಬೇಕು ಅನ್ನುವ ಸಲುವಾಗಿ ಜೈನ ಧರ್ಮವನ್ನ, ಜೈನರನ್ನ, ಒಂದು ಕಡೆಯಲ್ಲಿ ಇನ್ನೊಂದು ವಾದ ಆಗ್ತಾ ಇದೆ, ಜೈನರು ಬೇರೆ ಒಂದು ಧರ್ಮವಲ್ಲ, ಅವರು ಹಿಂದೂ ಧರ್ಮದ ಇನ್ನೊಂದು ಪಂಗಡ ಅಂತ ಹೇಳಿ, ಅದು ವಾಟ್ ಎವರ್, ಅದು ಇನ್ನೊಂದು ವಾದ. ಆದರೆ ಇವರು ಪದೇ ಜೈನ ಧರ್ಮವನ್ನ ದೂಷಿಸ್ತಾ ಇದ್ರು. ಜೈನರು ಸರಿ ಇಲ್ಲ, ಆ ಜೈನ್, ಈ ಜೈನ್, ಮತ್ತೊಂದು ಜೈನ್ ಅಂತ ಹೇಳಿ ಹೇಳ್ತಾ ಇದ್ರು. ಯಾರಾದ್ರೂ ಮಾಧ್ಯಮಗಳಲ್ಲಿ ನಿರೂಪಣೆ ಮಾಡಿದ್ರೆ ನೀನು ಕೂಡ ಜೈನ್ ಕೊಡು ಅಂತ ಹೇಳ್ತಾ ಇದ್ರು. ಯಾರು? ಮಟ್ಟಣ್ಣನವರ್. ಅವರ ವಿರುದ್ಧವಾಗಿ ಇದೀಗ ಧಾರವಾಡದಲ್ಲಿ ಕಂಪ್ಲೇಂಟ್ ಕೊಡಲಾಗಿದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಸಂತೋಷ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಪದೇ ಜೈನ ಸಮುದಾಯವನ್ನ ಬಹಳ ತುಚ್ಛವಾಗಿ ಮಾತಾಡ್ತಾ ಇದ್ರಲ್ಲ ಮಟ್ಟಣ್ಣನವರ್, ಅವರ ವಿರುದ್ಧವಾಗಿ ಇದೀಗ ಧಾರವಾಡದಲ್ಲಿ ಕಂಪ್ಲೇಂಟ್ ಕೊಡಲಾಗಿದೆ. ಏನಂತ ಕಂಪ್ಲೇಂಟ್ ಕೊಡಲಾಗಿದೆ, ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬಹುದು ಇದ್ರ ಬಗ್ಗೆ ಅಂತ ಹೇಳಿ ಸಂತೋಷ್. ಕಾರ್ತಿಕ್, ಏನಂದ್ರೆ ಸೌಜನ್ಯಗೆ ನ್ಯಾಯ ಕೊಡಿಸೋ ನೆಪದಲ್ಲಿ ಸಾಕಷ್ಟು ಹೋರಾಟಗಳು ಮಾಡ್ತಿದ್ದಾರೆ. ಹಾಗೂ ಯೂಟ್ಯೂಬರ್ಗಳು ಏನು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇಲ್ಲ ಸಲ್ಲದನ್ನು ಪ್ರಚಾರ ಮಾಡಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುತ್ತಾರೆ ಎಂದು ಹುಬ್ಬಳ್ಳಿಯಲ್ಲೂ ಸಹ ಸಾಕಷ್ಟು ಪ್ರತಿಭಟನೆಗಳಾದವು. ಹಾಗೂ ಧಾರವಾಡದಲ್ಲಿಯೂ ಕೂಡ ಪ್ರತಿಭಟನೆಗಳಾದವು. ಇದೀಗ ದೂರು ನೀಡಲು ಸಹ ಪ್ರತ್ಯೇಕವಾಗಿ ಜನರು ಹೋಗ್ತಾ ಇದ್ದಾರೆ. ಧಾರವಾಡದಲ್ಲಿ ಮೊನ್ನೆ ಕೂಡ ಒಂದು ದೂರು ಕೊಟ್ಟಿದ್ರು, ಏನೋ ಸೌಜನ್ಯ ನ್ಯಾಯ ಕೊಡಿಸಿ, ಆದ್ರೆ SIT ತನಿಖೆ ಮಾಡ್ಲಿ, ನಿಷ್ಪಕ್ಷವಾಗಿ ತನಿಖೆ ಮಾಡ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ. ಆದ್ರೆ ಏನು ಒಂದು ಅಪಪ್ರಚಾರ ಮಾಡ್ತಿದ್ದಾರೆ, ಬೇಕಾಬಿಟ್ಟಿಯಾಗಿ ಯೂಟ್ಯೂಬ್ ನಲ್ಲಿ ಏನೇನೋ ಯಾವ್ದಾವ್ದೋ ಸುದ್ದಿಗಳನ್ನ ಹಾಕೋದು, ಅದರ ವಿರುದ್ಧವಾಗಿ ಮಾತಾಡೋದು, ಆಮೇಲೆ ಧರ್ಮದ ಹೆಸರಿನಲ್ಲಿ ಏನೇನೋ ಒಂದು ಪ್ರಚಾರ ಮಾಡುವುದು, ಇದನ್ನೆಲ್ಲ ಖಂಡಿಸಿ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಅನೇಕ ಸಂಘಟನೆಗಳು ಪ್ರತಿಭಟನೆ ಮಾಡಿದಾವೆ. ಇದೀಗ ಅನೇಕ ಸಂಘಟನೆ ಕೂಡ ಕಾರ್ತಿಕ್ ಈಗ ಪೊಲೀಸ್ ಠಾಣೆ ಮೆಟ್ಲೇರಿದ್ದಾರೆ ಗಿರೀಶ್ ಮಟ್ಟಣ್ಣವರು. ಹಾಗೂ ಯೂಟ್ಯೂಬರ್ ಸಮೀರ್ ವಿರುದ್ಧ ಕೂಡ ಸಾಕಷ್ಟು ದೂರುಗಳು ಸಹ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಪೊಲೀಸ್ ಠಾಣೆ ಮೆಟ್ಲೇರಿದ್ದು ಕಂಡು ಬಂದಿದೆ. ಕಾರ್ತಿಕ್, ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದು ಮಾಡ್ತಾ ಇದೆ ಅವ್ರಿಗೆಲ್ಲ ಇದು ಕೇಸು ಉಜಿರೆಯಲ್ಲಿ ಆಗಿರುವುದರಿಂದ ಉಜಿರೆಯಲ್ಲಿ ನೀವು ಕಂಪ್ಲೇಂಟ್ ಕೊಡ್ಬೇಕಂದ್ರು. ಆದ್ರೆ ಇದು ನಮ್ಮ ಸಮಾಜದ ಮೇಲೆ ಹೇಳಿಕೆ ಇದು ಮಾಡಿರೋದು. ಜೈನ ಸಮಾಜದವರು ಕ್ರೂರಿಗಳು, ಇವರು ಜೈನ ಅರಸರು ಬೇರೆ ಹಿಂದೂಗಳನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ಹಿಂದೂಗಳನ್ನ ನಾವು ಕನ್ವರ್ಟ್ ಮಾಡಿದೀವಿ ಮತ್ತು ಜೈನರು ಕ್ರೂರಿಗಳು ಅಂತ ಹೇಳಿದಾರ. ಯಾವ ಗ್ರಂಥದಲ್ಲಿ, ಯಾವ ಇತಿಹಾಸದಲ್ಲಿ ಇವತ್ತಿಗೂ ಜೈನರಂದ್ರೆ ಶಾಂತಿ ಪ್ರಿಯರು ಅಂತೇಳಿ ಎಲ್ಲರಿಗೂ ಗೊತ್ತಿರುವಂತ ಹಿಂದೂ ಧರ್ಮವನ್ನ